ಬೆಳಗ್ಗೆನೇ ವರ್ಕ್ ಫ್ರಮ್ ಹೋಮ್ ಕೆಲಸನೆಲ್ಲ ಮುಗಿಸಿ ಆಲ್ಮೋಸ್ಟ್ ಮಧ್ಯಾಹ್ನ ಊಟದ ಟೈಮಿಗೆ ಮನೆ ಒಂದು ರೌಂಡ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಎತ್ತಿಡ್ತಿದ್ದೆ. ಫಸ್ಟು ಸೋಫಾಯಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಂದು ಸ್ಟಡಿ ಟೇಬಲ್ ಏನಿತ್ತು ಅದ್ರಲ್ಲಿ ನೋಡಿದ್ರೆ ಎಲ್ಲ ಐಟಮ್ ಡಂಪ್ ಆಗೋಗಿತ್ತು. ಸೊ ಒನ್ ಬೈ ಒನ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನಾನು ಯಾವತ್ತೂ ಡೈಲಿ ಬಂದುಬಿಟ್ಟು 2 ಲೀಟರ್ ಆ ಜಕ್ಕ್ಯಾನಲ್ಲಿ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕಿ ನೈಟ್ ನೆನೆಸೇ ಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ಫುಲ್ ನಾನು ಅದೇ ನೀರನ್ನ ಕುಡಿಯೋದು. ತುಂಬ ಒಳ್ಳೆಯದು ಅದು ಹೆಲ್ತಿಗೆ, ಅದಕ್ಕೋಸ್ಕರ. ಸೊ ಒನ್ ಬೈ ಒನ್ ಟೇಬಲ್ನೆಲ್ಲ ಕ್ಲೀನ್ ಮಾಡಿ ಟೇಬಲ್ನೆಲ್ಲ ಒರೆಸಿದೆ. ಸೊ ಸೋಫಾನು ಕ್ಲೀನ್ ಆಯಿತು ಆ್ಯಂಡ್ ಸ್ಟಡಿ ಟೇಬಲ್ ನೀಟಾಯಿತು. ಕಿಚನ್ ನೋಡಿ ಎಷ್ಟು ಹಡ್ಕೊಂಡ್ಬಿಟ್ಟಿದೆ. ಸೊ ಒನ್ ಬೈ ಒನ್ ಸೋಫಾ ಮೇಲಿರೋ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ 2 ದಿನ ಆಯಿತು ಬಟಾಣಿ ತಂದೆ, ಅದನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಾಯಿತು. ನಾಳೆ ವೆಜ್ ಬಿರಿಯಾನಿ ಮಾಡೋಣ ಅಂತ. ಹಾಗೆ ಸ್ಲ್ಯಾಬ್ನೆಲ್ಲ ನೀಟಾಗಿ ಒರೆಸಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಿದ್ದೆ. ನೆಕ್ಸ್ಟ್ ಈ ಕಡೆ ಸ್ಲ್ಯಾಬಲ್ಲಿ ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಟಾಯಿತು. ಗ್ಯಾಸ್ ಕೆಳಗಡೆ ಎಲ್ಲ ನೀಟಾಗಿ ಗೋಡೆನೆಲ್ಲ ಒರೆಸಿ ಇಕ್ಕಾಯಿತು. ಪಾತ್ರೆನೆಲ್ಲ ತೊಳೆದ್ಮೇಲೆ ಖಂಡಿತ ನಾನು ಡೈಲಿ ಎವ್ರಿ ಟೈಮ್ ನಾನು ಸಿಂಕ್ನ ತೊಳಿತೀನಿ. ಪಾತ್ರೆ ಅಷ್ಟೇ ಅದು ನೀಟಾಗಿರ್ಬೇಕು ನನಗೆ. ಇದಾದಮೇಲೆ ರೂಮಲ್ಲಿ ಇವತ್ತು ಬೆಡ್ ಕವರೆಲ್ಲ ಚೇಂಜ್ ಮಾಡೋಣ, ಒಂದು ವಾರ ಆಯ್ತಲ್ಲ ಅಂದ್ಬಿಟ್ಟು ಚೆನ್ನಾಗಿ ಡಸ್ಟ್ ಮಾಡಿ ಒನ್ ಬೈ ಒನ್ ಬೆಡ್ ಕವರೆಲ್ಲ ಹಾಕಿ ಪಿಲ್ಲೋ ಕವರ್ ಸಹ ಚೇಂಜ್ ಮಾಡಿ ಬೆಡ್ಶೀಟ್ನೆಲ್ಲ ಎತ್ತಿಟ್ಬಿಟ್ಟೆ. ಸೊ ಒಂದು ಕಡೆಯಿಂದ ನೋಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು, ಎಲ್ಲ ಕ್ಲೀನಾಗಿತ್ತು. ಇದಾದಮೇಲೆ ಚೆನ್ನಾಗಿ ಹೋಗಿ ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ಒಂದು ಹೆಲ್ದಿ ಬಾಲ್ಸ್ ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಲಡ್ಡು, ಆ್ಯಕ್ಚುಲಿ ಡ್ರೈ ಫ್ರೂಟ್ ಲಡ್ಡು. ಅದು ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಆಟ ಆಡೋಣ ಅಂತ ನಮ್ಮ ಹುಡುಗನ ಜೊತೆ ಇವನು ಆಡ್ತಿದ್ದೆ. ಸೋತೋಗ್ಬಿಟ್ಟೆ ಅಂತ ಫುಲ್ ಮುನ್ಸ್ಕೊಂಡು ರಾಂಗಾಗೆ ಆಡ್ತಿದ್ದ. ಅವನನ್ನು ಕನ್ವಿನ್ಸ್ ಮಾಡೋ ಅಷ್ಟರೊಳಗೆ ನನಗೆ ಒಂದು 10 ಮಿನಿಟ್ಸ್ ಟೈಮ್ ಹೋಯಿತು. ಹೀಗೋ ಕನ್ವಿನ್ಸ್ ಮಾಡಿದೆ ಆ್ಯಂಡ್ ಫೈನಲಿ ನನ್ನ ವೀಡಿಯೋಗೆ ಏನು ಮಾಡಿದೆ ನೀವೇ ನೋಡಿ. ಅದಾದಮೇಲೆ ಮತ್ತೆ ಕನ್ವಿನ್ಸ್ ಆದ ಖುಷಿಯಾಗಿ ಊನೋ ಕಾರ್ಡ್ ಆಡಿಕೊಂಡು ಇವತ್ತು ಹಾಗೆ ಟೈಮ್ ಪಾಸ್ ಮಾಡಿ ಡೇನ ಮುಗಿಸಾಯಿತು.